ನೋಡಿ, ಇದನ್ನೇ ಹೇಳೋದು ಸಿನಿಮಾ ಅಂದ್ರೆ ಬರೀ ದುಡ್ಡಲ್ಲ, ಅದು ದರ್ಶನ ಅಂತ. ಇತ್ತೀಚೆಗೆ 600 ಕೋಟಿ ಸುರಿದು ರಾಮಾಯಣ ಮಾಡ್ತೀವಿ ಅಂತ ಬಂದವರು ನಮ್ಮ ಇತಿಹಾಸವನ್ನೇ ಅವಮಾನಿಸಿದ್ರು. ಆ ಪ್ಲಾಸ್ಟಿಕ್ ತರದ VFX ನೋಡಿ ಹೊಟ್ಟೆ ಉರಿದಿತ್ತು. ಆದ್ರೆ ಈಗ ಬಂದಿರೋ ಈ ಕೃಷ್ಣಾವತಾರ ಟ್ರೇಲರ್ ಇದೆಯಲ್ಲ, ಇದು ಆ ದೊಡ್ಡ ಸಿನಿಮಾಗಳ ಕೆನ್ನೆಗೆ ಹೊಡೆದಂತಿದೆ. ದೊಡ್ಡ ಬಜೆಟ್ ಇಲ್ಲದೆ ಇರ್ಬೋದು, ಆದ್ರೆ ಆ ದೈವಿಕ ಶಕ್ತಿ ಪ್ರತಿ ಫ್ರೇಮ್ನಲ್ಲೂ ಇದೆ. ಹಲವರು ಹೇಳ್ತಾರೆ ನಮಗೆ ಗ್ಲೋಬಲ್ ಲೆವೆಲ್ VFX ಬೇಕು ಅಂತ. ಇವ್ರು ನೋಡಿ, ಯಾವುದೇ ವಿದೇಶಿ ಸ್ಟುಡಿಯೋ ಸಹಾಯ ಇಲ್ಲದೆ ನಮ್ಮ ಮಣ್ಣಿನ ಬಣ್ಣವನ್ನೇ ಎಷ್ಟು ಅದ್ಭುತವಾಗಿ ಬಳಸಿದ್ದಾರೆ. ಇಲ್ಲಿ ಕೃಷ್ಣ ಅಂದ್ರೆ ಕೃಷ್ಣನೇ, ಆ ನೀಲಿ ಕಾಂತಿ, ಆ ಮಂದಹಾಸ. ಇತ್ತೀಚಿನ ರಾಮಾಯಣದಲ್ಲಿ ರಾಮನನ್ನ ನೋಡಿದರೆ ಸೌತ್ ಫಿಲ್ಮ್ಸ್ ವಿಲನ್ ತರ ಕಾಣ್ತಿದ್ದ. ಆದ್ರೆ ಇಲ್ಲಿನ ಕೃಷ್ಣನಲ್ಲಿ ನಮಗೆ ಪರಮಾತ್ಮ ಕಾಣಿಸ್ತಾನೆ. ಸಣ್ಣ ಸ್ಕೇಲ್ ಸಿನಿಮಾವಾದ್ರೂ ಕ್ವಾಲಿಟಿ ಮಾತ್ರ ಹಾಲಿವುಡ್ ರೇಂಜಲ್ಲಿದೆ. ನಮಗೆ ಯುದ್ಧ ಬೇಕು, ಆದ್ರೆ ಯುದ್ಧದ ಹಿಂದಿನ ನೋವು ಮತ್ತು ನ್ಯಾಯ ಎರಡೂ ಬೇಕು. ಟ್ರೈಲರ್ನಲ್ಲಿ ಕೃಷ್ಣ ಹೇಳ್ತಾನೆ, ನೀನು ಇದನ್ನು ಪ್ರೇಮವೆಂದೇ ತಿಳಿ ಅಂತ. ಕೃಷ್ಣನ ಪ್ರೇಮ ಅಂದ್ರೆ ಬರೀ ಹಾಡು ಕುಣಿತ ಅಲ್ಲ, ಅದು ಸಮಸ್ತ ಜಗತ್ತಿನ ಸಾರ. ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ಧರ್ಮಾಧಿಕಾರಿಗಳು ಸುಮ್ಮನಿದ್ದಾಗ ಕೃಷ್ಣ ಕೊಳಲು ಬಿಟ್ಟು ಶಸ್ತ್ರ ಹಿಡಿಯುವ ಆ ಕ್ಷಣ ಇದೆಯಲ್ಲ, ದಟ್ ಇಸ್ ಸಿನಿಮ್ಯಾಟಿಕ್ ಹೈ. ದೊಡ್ಡ ಸಿನಿಮಾಗಳಲ್ಲಿ ಬರೀ ಬಿಲ್ಡಪ್ ಇರುತ್ತೆ, ಆದ್ರೆ ಇಲ್ಲಿ ಭಾವನೆಗಳ ಮಹಾಪೂರವೇ ಇದೆ. ಇದು ನಮ್ಮ ಸಂಸ್ಕೃತಿಯನ್ನು ಹೇಗೆ ಗೌರವಿಸಬೇಕು ಅನ್ನೋದಕ್ಕೆ ಜೀವಂತ ಸಾಕ್ಷಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಟ್ರೈಲರ್ ಯಾಕೆ ವೈರಲ್ ಆಗ್ತಿದೆ ಅಂದ್ರೆ, ಜನರಿಗೆ ಸತ್ಯ ಬೇಕಾಗಿದೆ. ನಮಗೆ ಕಾರ್ಟೂನ್ ರಾಮಾಯಣ ಬೇಡ, ನಮಗೆ ಭಕ್ತಿ ತುಂಬಿರೋ ಕೃಷ್ಣಾವತಾರ ಬೇಕು. ಇಲ್ಲಿನ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೇಳಿ, ಆ ಶಂಖನಾದ ಮತ್ತು ಮಂತ್ರಗಳು ನಿಮ್ಮ ನರನಾಡಿಗಳಲ್ಲಿ ಸಂಚಲನ ಉಂಟು ಮಾಡುತ್ತೆ. ಇದು ಬರೀ ಸಿನಿಮಾವಲ್ಲ, ಇದು ಒಂದು ಅನುಭವ. ಬಾಸ್, ಇನ್ನಾದ್ರೂ ನಮ್ಮ ಡೈರೆಕ್ಟರ್ಗಳು ಈ ಟ್ರೈಲರ್ ನೋಡಿ ಕಲೀಲಿ. ದುಡ್ಡಿದ್ರೆ ಸಿನಿಮಾ ಆಗಲ್ಲ, ಅದಕ್ಕೆ ಸಂಸ್ಕಾರ ಮತ್ತು ಸಿನಿಮಾ ಕಲಿಬೇಕು. ಈ ಟ್ರೈಲರ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ರಾಮಾಯಣ ಸಿನಿಮಾಗೆ ಹೋಲಿಸಿದ್ರೆ ಇದು ಎಷ್ಟು ಪಟ್ಟು ಬೆಟರ್ ಅನ್ಸುತ್ತೆ? ಕೆಳಗೆ ಕಾಮೆಂಟ್ ಮಾಡಿ.